ಕೇಂದ್ರ ಸರ್ಕಾರದೊಂದಿಗೆ ಸಂಘರ್ಷಕ್ಕಿಂತ ಸೌಹಾರ್ದವೇ ಹೆಚ್ಚು ಲಾಭ ಅಂತ ಇರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಿನ್ನೆ ದೆಹಲಿಯಲ್ಲಿ ಕರ್ನಾಟಕದ ಎಲ್ಲಾ ಸಂಸದರ ಸಭೆಯನ್ನ ಕರೆದಿದ್ರು. ಕರ್ನಾಟಕ ಭವನದಲ್ಲಿ ನಡೆದಂತಹ ಈ ಮೀಟಿಂಗ್ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗಿದೆ. ಬಿಜೆಪಿ ಸಹ ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸುವಂತ ಭರವಸೆಯನ್ನ ಕೂಡ ನೀಡಿದೆ. ದೆಹಲಿಯಲ್ಲಿ ಕರ್ನಾಟಕದ ಸಂಸದರ ಒಗ್ಗಟ್ಟಿನ ಸಭೆ, ನೆಲ ಜಲದ ವಿಚಾರಗಳ ಬಗ್ಗೆ ಮಹತ್ವದ ಮೀಟಿಂಗ್. ಸಂಪುಟ ವಿಸ್ತರಣೆಗಾಗಿ ದೆಹಲಿಗೆ ತೆರಳಿರೋ ಸಿಎಂ ಶಿವಕುಮಾರ್ ಸ್ವಕಾರ್ಯದ ಜೊತೆ ಸರ್ಕಾರದ ಕಾರ್ಯವನ್ನು ಮಾಡಿದರು. ನಿನ್ನೆ ಸಂಜೆ ಕರ್ನಾಟಕದ ಎಲ್ಲಾ ಸಂಸದರ ಜೊತೆ ಮುಕ್ತವಾಗಿ ಮೀಟಿಂಗ್ ಮಾಡಿದ ಮುಖ್ಯಮಂತ್ರಿಗಳು ಹಲವು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಿನ್ನೆ ಸಂಸದರ ಜೊತೆ ನಡೆದ ಸಭೆಯಲ್ಲಿ ಕೊಪ್ಪಳದ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ತುಂಗಭದ್ರಾ ಡ್ಯಾಂಗೆ ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯದ ಸಿಎಂಗಳು ಒಪ್ಪಿದ್ದಾರೆ ಅಂತ ತಿಳಿಸಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮುಖದಲ್ಲಿ 30 ಟಿಎಂಸಿ ನೀರು ಉಳಿಸುವುದಕ್ಕೆ ನವಲಿ ಜಲಾಶಯ ನಿರ್ಮಾಣಕ್ಕೆ ಜೂನ್ 25ರಂದು ನಡೆದ ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ ಉದ್ಘಾಟನೆಯ ವೇಳೆ ಮಾತುಕತೆ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಡಿಕೆಶಿ ಕನಸಿನ ಮೇಕೆದಾಟು ಡ್ಯಾಂ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಗುಡ್ ನ್ಯೂಸ್ ಸಿಕ್ಕಿದೆ. ಮೇಕೆದಾಟು ಯೋಜನೆಗೆ ಬೇರೆ ರಾಜ್ಯಗಳ ಅನುಮತಿ ಅನಗತ್ಯ ಅಂತ ಕೇಂದ್ರ ಜಲಶಕ್ತಿ ಸಚಿವರು ರಾಜ್ಯಸಭೆಯಲ್ಲಿ ಪುನರುಚ್ಚಾರ ಮಾಡಿದ್ದಾರೆ. ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಪ್ರಶ್ನೆಗೆ ಸಚಿವರು ಈ ಉತ್ತರ ನೀಡಿದರು. ನಾವು ಕೇಂದ್ರದ ಸಹಕಾರ ಕೊಟ್ಟಿದ್ದಕ್ಕೆ ರಿಪ್ಲೈ ಬಂದಿದೆ. ಕೇಂದ್ರ ಸರ್ಕಾರನ ಅದು ರಿಪ್ಲೈ ಕೊಟ್ಟಿರೋದು ಪಾರ್ಲಿಮೆಂಟ್ನಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಆ ಡಿಪಿಆರ್ ಅನ್ನು ಸಬ್ಮಿಟ್ ಮಾಡಬೇಕಲ್ಲ. ಆ ಡಿಪಿಆರ್ ಅನ್ನ ಅವರು ಪರಿಷ್ಕೃತ ಡಿಪಿಆರ್ ಅದನ್ನ ಅವರು ಸಬ್ಮಿಟ್ ಮಾಡಲಿ. ವಿ ವಿಲ್ ಕೋಆಪರೇಟರ್. ಮತ್ತು ಇದರ ಜೊತೆಗೆ ಇನ್ನೊಂದು ಸಂಗತಿ ನಾವು ಹೇಳಿದ್ದೇವೆ ಅವರಿಗೆ, ನೀವು ತಮಿಳುನಾಡಿನ ಜೊತೆಗೂ ಏನು ನೀವು ಕರೆದಿದ್ದೀರಿ ಅದನ್ನ ಮಾತುಕತೆ ಮಾಡ್ರಿ. ಇನ್ನು ಕೃಷ್ಣಾ ನ್ಯಾಯಮಂಡಳಿಯ ನೀರು ಹಂಚಿಕೆ ತೀರ್ಮಾನ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾಗಿತ್ತು. ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಉಳಿದಿತ್ತು. ಅದನ್ನು ಇತ್ಯರ್ಥಪಡಿಸುವುದಕ್ಕೆ ವಿಶೇಷ ಪೀಠ ಸ್ಥಾಪನೆ ಕುರಿತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ. ಇದರ ಜೊತೆಗೆ ಮಹದಾಯಿ ಯೋಜನೆ ಅಡೆತಡೆ ನಿವಾರಣೆಗೆ ವಕೀಲರ ಜೊತೆ ಸಮಾಲೋಚನೆ ನಡೆಸಿ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಸಭೆಯಲ್ಲಿ ಸಿಎಂ ಮಾಹಿತಿ ನೀಡಿದರು. ಮಹದಾಯಿ ಬಗ್ಗೆ ಲೆಟರ್ ಬರೆದಿದ್ದಕ್ಕೆ ನಾನು ಅಲ್ಲೂ ಹೇಳಿದ್ದೇನೆ, ನೀವು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಸರ್ಕಾರವೇ ಕ್ವಶನ್ ಮಾಡಿದೆ ಗೋವಾ ಸರ್ಕಾರದ ಒಂದು ಆರ್ಡರ್ ಅನ್ನ. ನಾನು ಹೇಳಿದ್ದೇನೆ, ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಮಾಡ್ತೀರಿ. ಉಳಿದಿದ್ದು ಎಲ್ಲವನ್ನೂ ಸಹಿತ ನಮ್ಮ ಕಾಲದಲ್ಲಿ ನಾವು ಮಾಡಿದ್ದೇವೆ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ನಾವು ಮಾಡಿಸಿದ್ದೀವಿ. ಅದರ ಜೊತೆಗೆ ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿದ್ದೇವೆ, ಡಿಪಿಆರ್ ಅಪ್ರೂವಲ್ ಮಾಡಿಸಿದ್ದೇವೆ. ಕರ್ನಾಟಕದಲ್ಲಿ ಬಾಕಿ ಇರುವ ಯೋಜನೆಗಳ ನಿರ್ವಹಣೆಗೆ ಕರ್ನಾಟಕ ಭವನದಲ್ಲಿ ಹೊಸ ವ್ಯವಸ್ಥೆ ಜಾರಿಗೆ ತರಲಾಗುವುದು. ನಮ್ಮ ಯೋಜನೆ ಫಾಲೋ ಅಪ್ ಮಾಡೋದಕ್ಕೆ ಪ್ರತ್ಯೇಕ ರೆಸಿಡೆಂಟ್ ಕಮಿಷನರ್ ಸೇರಿದಂತೆ ಹೊಸ ತಂಡ ರಚಿಸಲಾಗುವುದು ಅಂತ ಸಿಎಂ ಹೇಳಿದ್ದು, ರಾಜ್ಯದ ಅಭಿವೃದ್ಧಿ ಪಕ್ಷಭೇದ ಮರೆತು ಕೆಲಸ ಮಾಡೋದಾಗಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದರು. Once the state government submits the proposals regarding these projects and other pending clearances that is required from Government of India in the prescribed manner, all of us push for the project to get cleared and the support to be given to those projects from the Government of India. ಒಟ್ಟಾರೆ ಕೇಂದ್ರದ ಜೊತೆ ಸಂಘರ್ಷ ಬಿಟ್ಟು ಸೌಹಾರ್ದದ ಹಾದಿ ಹಿಡಿದಿರುವ ಡಿಕೆಶಿ ನಡೆಯನ್ನ ಬಿಜೆಪಿ ಸಂಸದರು ಸ್ವಾಗತಿಸಿದ್ದಾರೆ. ನಿನ್ನೆಯ ಸಭೆ ಖುಷಿಯಾಗಿ ಮುಗಿದಿದ್ದು, ಈ ಖುಷಿ ತಮಿಳುನಾಡು ಸಂಸದರಂತೆ ಸದನದಲ್ಲಿ ಪ್ರತಿಧ್ವನಿಸುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ.